2014ರಲ್ಲಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯ ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮತ್ತೆ ಅವರ ಬೆಟರ್ ಹಾಫ್ ಗೀತಾ ಶಿವರಾಜ್ ಕುಮಾರ್ ಅವರ ಮೇಲೆ ಕೇಸ್ ಆಗಿತ್ತು. ಗೀತಾ ಮೇಡಮ್ ಶಿವಣ್ಣನ್ ಜೊತೆ ಸೇರಿ ಇಲೆಕ್ಷನ್ ದಿನ ಬೆಳಿಗ್ಗೆನೂ ಓಪನ್ ಕ್ಯಾಂಪೇನಿಂಗ್ ಮಾಡ್ತಾ ಇದ್ರು ಅಂತ ಚುನಾವಣಾಧಿಕಾರಿ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಕೇಸ್ ಆಯ್ತು. ಆ ಕೇಸ್ ನಲ್ಲಿ ಇವರಿಬ್ರಿಗೂ ಬೇಲು ಸಿಕ್ತು ಬಿಡಿ. ಆದ್ರೆ ಇವಾಗ ಅದೇ ಕೇಸ್ಗೋಸ್ಕರ ಕೋರ್ಟ್ ಸಮನ್ಸ್ ಬಂದಿದ್ದ ಕಾರಣ ಮಿಸ್ಟರ್ ಅಂಡ್ ಮಿಸಸ್ ಶಿವಣ್ಣ ಮತ್ತೆ ಕೋರ್ಟ್ ಮೆಟ್ಲು ಹತ್ಬೇಕಾಯ್ತು. ಅನುಭವ ನಂಗೂ ಇದೆ ಮೊದಲನೇ ಸರಿ ಅಲ್ವಾ. ಕೋರ್ಟ್ ಗಲಾಟೆ ಅಂದ್ಮೇಲೆ ಅಷ್ಟು ಬೇಗ ಕೆಲಸ ಮುಗಿಯುತ್ತಾ? ಮತ್ತೆ 26ಕ್ಕೆ ನೆಕ್ಸ್ಟ್ ಸೆಷನ್ಗೆ ಹಾಜರಾಗಕ್ ಹೇಳಿದ್ದಾರೆ. ಫಿಲ್ಮ್ ಕ್ಯಾರೆಕ್ಟರ್ ಆಗಿ ಬೇಕಾದಷ್ಟು ಸಲ ಕೋರ್ಟ್ಗೆ ಜೈಲಿಗೆ ಹೋಗಿರ್ತಾರೆ ಶಿವಣ್ಣ. ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ಬೇಕಲ್ವಾ? ನಮ್ಮ ಕನ್ನಡ ಚಿತ್ರರಂಗದ ಇನ್ನಷ್ಟು ನ್ಯೂಸ್ ಗಾಸಿಪ್ಸ್ ಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಗಿನ್ನೂ ಸಪೋರ್ಟ್ ಮಾಡಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.